ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಎಷ್ಟು ಚೆನ್ನಾಗಿ ಹೊಂಟಾವಲ್ಲ ದೋಣಿ. ಹೌದಾ, ಇದು ಯಾರು ಮಾಡ್ಕೊಟ್ರೆ ನಿಂಗೆ? ನನ್ನ ನಮ್ಮಣ್ಣ ಮಾಡಿಕೊಟ್ಟ. ನಂಗೂ ಒಂದೆರಡು ಮಾಡಿಕೊಡಕ್ಕೆ ಹೇಳ ನಿಮ್ಮ ಅಣ್ಣಗೆ. ನಾನು ಈ ದೋಣ್ಯಾಗ ನನ್ನ ಹೆಸರು ಬರ್ದೇನಿ, ಕಸ್ತೂರಿ ಅಂತೇಳಿ. ಗೊತ್ತೇನ? ಈ ದೋಣಿ ಎಲ್ಲಿ ಮಠ ಹೋಗಿತ್ ನೋಡ್ಬೇಕು ನಾ. ಈ ನದ್ಯಾಗ ಮಸುಳಿ ಅದಾವಂತ ಯವ್ವ. ಮಸುಳಿನೂ ಇಲ್ಲ, ಅವಾರ ಇಲ್ಲೇ ಅಲ್ಲನ. ದಿವಸ ಅರ್ಬಿಗೆ ಯಾಕೆ ಬರುದು? ಮಸುಳಿನೂ ಇಲ್ಲ, ಏನೂ ಇಲ್ಲ, ಬರೀ ಮೀನಾ ಅದ ಒಟ್ಟ ನೋಡ, ಸಣ್ಣ ಸಣ್ಣ ಹೋಕ್ಕವಲ್ಲ ಅಷ್ಟೇ. ಏನಿಲ್ಲ ಬಿಡ್ರೆ, ಸುಳ್ಳೆ ಸಣ್ಣ ನೋಡ್ರು ನೀರಿಗೆ ಹೋಗಿ ಬೀಳ್ತಾವಂತೇಳಿ ಹಂಗೆ ಹೇಳ್ತಾರ. ನಾ ಹಿಂಗೆ ಮಾಡಿನ, ನಾಳೆ ನಾವು ಕಾಂತ್ಯ ಕಂಟ್ಯ ಆಮ್ಯಾಗ ಪರಿಬ್ಯಾ ಅಷ್ಟೂರು ಬಂದು ನೀರಾಗಾಡುನ. ಮಸ್ತಕತ್ ಬಿಸಲಾಗ. ಇವತ್ತು ಇಳವತ್ತಾಗೈತಿ, ಈಗ ಬ್ಯಾಡ, ಈಗ ನಮ್ಮ ಅಮ್ಮನು ಬೈತಾಳ. ನಾಳೆ ಬಿಸಲಾಗ ಬಂದ್ಬಿಡುನಂತ. ಹಂಗೆ ಮಾಡಂತ. ನಮ್ಮ ಅಣ್ಣನು ಬರ್ತಾನ, ಎಲ್ಲಾರು ಬರುನಂತ. ಯವ್ವ ನಿನಗೆ ಹೇಳಾಕ ನಮ್ಮ ಅಮ್ಮನ ಬೈತಾಳ ಯವ್ವ. ನೀರಿಗೆಲ್ಲ ಒಂದು ಈಟ್ ನಾ ಆಜು ಬಾಜು ಕೆಲವರು ಟಿವಿ ನೋಡಕ್ ಹೋದ್ರೆ ಬೈತಾಳ ನಮ್ಮಮ್ಮ. ನಮ್ಮಪ್ಪ ಬಂದಿಂದ ಚಾಡ ಹೇಳ್ತಾಳೆ ಯವ್ವ. ಪಾಪ ನಮ್ಮಪ್ಪ ನಮ್ಮವ್ವ ಬೈತಾನ. ಅದಕ್ಕೆ ನಾ ಎಲ್ಲಿ ಬರುದಿಲ್ವ, ನೋಡ್ತೇನೆ, ಆದ್ರೆ ಬರ್ತೇನೆ, ಇಲ್ಲಂದ್ರಿಲ್ಲ. ಇವತ್ತು ಶನಿವಾರಲ್ಲೇ ರಸಮಂಜರಿ ಹಾಕ್ತಾರೆ, ಇವತ್ತೆ ಪಿಕ್ಚರ್ ಹಾಕ್ತಾರೆ, ಇವತ್ತೆ ಹಿಂದಿ ಪಿಕ್ಚರ್. ಬಾ ನೋಡಕ್ ಹೋಗುನ. ನನಗೆ ನೋಡ್ಬೇಕಂತ ಆಸೆ ಐತೆ, ಆದ್ರೆ ನಿಮ್ಮ ಮನೆಗೆ ಬರುತ್ತಲೇ ನಿಮ್ಮ ಅಮ್ಮ. ಎದ್ದೋಗಿ ಟಿವಿ ನೋಡ್ಬೇಕು, ಎದ್ದೋಗಿ ಊಟ ಮಾಡ್ಬೇಕು. ಏನಾರ ಒಂದು ಹೇಳ್ತಾಳೆ ಬಿಡವ, ಚಾನಲ್ ಬದಲಿ ಮಾಡೋದು. ಇಲ್ಲಕಂದ್ರೆ ಚಾನಲ್ ಬದಲಿ ಮಾಡಕ್ಕೆ ಏನೈತೆ ಬಿಡು, ಇದು ಟಿವಿ ಆರಿಸೋದು ಮಾಡ್ತಾಳೆ ನಿಮ್ಮಮ್ಮ. ನಾವಲ್ವ ಮೊನ್ನೆ ನಮ್ಮವ್ವ ಬೇದಾಳ ಅವ್ರ ಮನೆಗೆ ಹೋಗ್ಬೇಡ ಅಂತೇಳಿ. ಯವ್ವ ನಮ್ಮಮ್ಮ ಎಲ್ಲರಿಗೆ ಹಂಗೆ ಮಾಡ್ತಾಳೆ ಬಿಡ. ಯಾರನ್ನೂ ಸೇರುದಿಲ್ಲ. ನನಗೆ ಗೆಳತ್ಯಾರು ಬಂದ್ರಂದ್ರೆ ಒಂದು ನಮ್ಮನೆ ನಿಟ್ಟಿನಲ್ಲಿ ಸೇರುದಿಲ್ಲ. ಕವಾ 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 ಮಾಡ್ತೈತಿ, ಮನ್ಯಾಗೂ ಹಂಗೆ ಮಾಡ್ತೈತಿವ. ಬಾರೋ ಹೊತ್ತಾತ್ ಹೋಗುನ. ಹುಂಚಿಕಾಯಿ ಆರಿಸ್ಕೊಂಡು ಹೊಲ್ದಾಗ ಮಸ್ತ್ ಹುಂಚಿಕಾಯಿ ತಿನ್ಕೊಂತ ಹೋಗುನ. ನಡಿ. ಏನ್ರಿ ನೋಡ್ರಿ, ಹಬ್ಬಕ್ಕೆ ಪತ್ರ ಬರೀ ಹಾಕ್ತೀರೇನ್ರಿ? ಟಪಾಲ್ ಹಾಕಾತೀರಿ? ಹ್ಞೂನ್ರಿ, ನಮ್ಮವ್ವ ತಂಗಿಗೊಂದು ಪತ್ರ ಬರಿ ಅಂದ್ಲ. ಹಂಗ ನಾನು ಹೆಂಡ್ತಿ ಬಂದ್ಲ, ಅವ್ರಿಗೊಂದು ಪತ್ರ ಬರಿ ಅಂದ್ಲ. ಎರಡು ಮನೆಗೆ ಸೇರಿ ಟಪಾಲ್ ಹಾಕಿನಿ ನೋಡ್ರಿ. ಈಗ ಹೋಗಿ ಮುಟ್ಟಿ ಹಬ್ಬ ಮುಗುದಿಂದ ಬರುದ್ರಿ ಇನ್ನ ಅವ್ರ ಮನೆಗೆ ಹೆಣ್ಮಕ್ಳು. ಹಬ್ಬಕ್ಕೆ ಈಗ ನೋಡ್ರಿ, ಈಗ ಬರ್ರಿ ಅಂತೇಳಿ ಪತ್ರ ಬರೀದು ಮತ್ತೆ ತೊಗೊಂಡೋಗಿ ಬಿಟ್ಟು ಬರುದು ಹೆಂಗ್ರಿ? ಈಗ ಮಕ್ಳು ಅವ್ರು ಗಂಡ ಮಕ್ಳು ಬರ್ತಾರನ್ರಿ? ಹ್ಞೂನ್ರಿ, ಅಷ್ಟ್ರಿಗೆ ಬರ್ರಿ ಅಂತೇಳಿ ಪತ್ರ ಬರ್ದೇನಿ. ಇನ್ನು ಹೋಗಿ ಮುಟ್ಟಾಕ ಮತ್ತು ಒಂದು ವಾರ ತೊಗೊಂತತಿ, ನಾ 5-6 ದಿನ ಆಕತಿ. ಅಂದಂಗ ನಿಮ್ಮ ಹೊಲ್ದಾಗ ಕುರ್ಗ್ಯಾರ ಕೆಲಸ ಮುಗಿತನ್ರಿ? ಕುರ್ಗ್ಯಾರ ಕೆಲಸ ಮುಗೀತು. ನಾಳೆ ಎದ್ದು ಹೋಗ್ಬೇಕು ಅನ್ನಕತ್ತಿದ್ರ. ಯಾಕ ನಿಮ್ ಹೊಲಕ್ಕೆ ಬೇಕನ್ರಿ? ನಾಳೆ ಹೊಲ ಖಾಲಿ ಮಾಡ್ತಾರ ನೋಡ್ರಿ. ಬೇಷಾತ್ ಬಿಡ್ರಿ, ನಾನ ಇವತ್ತು ಬಂದು ಕೇಳೋವ್ ಇದ್ದೆ ನೋಡ್ರಿ. ಬೇಷಾತ್. ನಮ್ಮ ಹೊಲಾನು ಈಗ ಕಡ್ಲಿ ತೆಗ್ದೇನ್ರಿ ಮೊನ್ನೆ. ಒಂದು 15 ದಿನ ಖಾಲಿ ಬಿಡ್ತೇನೆ. ಈಗ ಸದ್ಯ ಏನು ಹಾಕುದಿಲ್ರಿ, ಒಂಚೂರು ಗೊಬ್ಬರ ಹಾಕತಿ. ಬಂದು ನಮ್ಮ ಹೊಲಕ್ಕೂ ಕುರಿ ಬಿಟ್ಕೊಂಡು ನಿಂದಿರ್ತಾರನ ಅಂತ. ಅಷ್ಟೇ ಆತ ಬಾ, ಅಲ್ಲ ನಾನು ಹೊಲ ಕಡೆನೇ ಇರ್ತೇನೆ, ಬಂದು ಮಾತಾಡ್ಕೊ. ಆತವ್ರಿ, ಬರ್ಲಿಲ್ರಿ. ನಾ ಮತ್ತಿನ್ನು ಮನೆಗೆ ಹೋಗ್ಬೇಕ್ರಿ. ಹೋಗಿನು ಊಟ ಗಿಟ ಮಾಡ್ಕೊಂಡು ಮತ್ತೆ ನಿಮ್ಮ ಹೊಲ ಕಡೆನ ಬರ್ತಾನೆ. ನೀವೇನು ಹೊಲ ಕಡೆ ಇರ್ತೀರನೇ? ಅಲ್ಲೇ ಬರ್ಲಿ ಯಾರು ಹೆಂಗಾರ? ಹೊಲ ಕಡೆನೇ ಇರ್ತೇನೆ ತೋನಿ. ಬಾ, ನೀವು ಕುರ್ಗ್ಯಾರ ಕೇಳ್ಬೇಕು ಅನ್ನಕತ್ತಿಯಲ್ಲ, ಮತ್ತೆ ಆತು ಬಾ, ಅಲ್ಲೇ ಇರ್ತೇನೆ. ಬರ್ತೇನ್ರಿ. ರೊಟ್ಟೆನು ಹರ್ಕೊಂಡು ಬಿದ್ವ ಇವ, ರೊಟ್ಟಿ ಬಡದ್ ಶಾಂತವ. ಹ್ಞೂನ್ರಿ ಇತ್ತೀರ. ನಿನ್ ಗಂಡ ಬಂದ ಇವ, ಕಾಲ್ ತೊಳಕೋಸ್ ನೀರ್ ಕೊಡು. ಇಟ್ಟಿನ ಇಲ್ಲ ನೀರ ಚರ್ಗಿ ತುಂಬಿ ಕಾಲ್ ತೊಳಕ್ ಬಾಗಲಾಗ ಇಟ್ಟೇನ್ರಿ ಇತ್ತೀರ ನೀರ್. ರೊಟ್ಟಿ ಆದ್ವನು ಇನ್ನೂ ಅದಾವ? ಆದ್ರಿ ಇತ್ತೀರ, ರೊಟ್ಟಿ ಆದ್ರಿ. ಇನ್ನೊಂದ್ 3-4 ಅಕ್ಕವ. ಈಗ ಸದ್ಯ ಬ್ಯಾಳಿ ಕುದಿಯಾಕ ಇಟ್ಟೇನ್ರಿ. ರೊಟ್ಟಿ ಆಗ್ಯಾವ, ಈಗ ಊಟಕ್ಕೆ ಕೇಸ್ಬೇಕಸ. ತಾಟ್ ಹಚ್ಚಂಗಾರ ನನಗೂ ಅವಂಗೂ ಇಬ್ರಿಗೆ ಸೇರಿ ಹಚ್ಚು. ಹ್ಞೂನ್ರಿ ಇತ್ತೀರ. ಹುಡುಗಿ ಎಲ್ಲಿ ಹೋತಂತ ನಾನು. ಯವ್ವ ಬಿಸಿಲ, ಹೊರಗೆ ತೆರಿ ಇಡಾಕಾಗುದಿಲ್ವಾ? ಬಾ ಕುಂದ್ರ, ಬಾ ಊಟ ಮಾಡುವಂತಿ. ತಾಟ್ ಹಚ್ಚಲೇ, ನಿನ್ ಗಂಡ ಬನ್ನ ತರಾಕತ್ತೇನ್ರಿ ಇತ್ತೀರ. ಏನ್ ಮಾಡತ್ತಾಳ ಬೇಕಿ? ಏನ್ ಮಾಡ್ತಾಳ? 4 ರೊಟ್ಟಿ 4 ತಾಸು ಅಲ್ಲೇ ಉದ್ಕೊಂತ ಒಲಿ ಮುಂದೆ ಕುಂತ ಬಿಟ್ರೆ ಆಗಿ ಹೋತು. ದಡ ಎದ್ದು ಕೆಲಸ ಮಾಡಕ ಚಕ್ಮಕಿ ಇಲ್ಲಪ್ಪ ಯಪ್ಪ. ಪಾದ ರಸ ಇದ್ದಂಗಿರ್ಬೇಕು ಹೆಣ್ಮಕ್ಳು. ಏನು ಕೆಲಸ ಮಾಡ್ತಿದ್ ನಾನು ವಯಸ್ನ್ಯಾಗ? ಎಷ್ಟು ಕೆಲಸ ಮಾಡ್ತಿದ್ ನೀವು? ಹೊಲ್ದಾಗೂ ಸಯ್ಯೇ, ಮನ್ಯಾಗೂ ಸಯ್ಯೇ, ಹೊರಗೂ ಸಯ್ಯೇ. ಎಷ್ಟು ಉರಿತಿದ್ನಿ ನಿಮ್ಮಪ್ಪರ. ಏನು ಜೀವ ತಿಂತಿದ್ನ. ಇನ್ನು ನೀ ಎಷ್ಟು ಸುಖ ಇಟ್ಟಿ ಆಕಿನ. ಅಷ್ಟಾದ್ರೂ 4 ರೊಟ್ಟಿ ಬಡಿಯಾಕ 4 ತಾಸು ಮಾಡ್ತಾಳ ಒಲಿ ಮುಂದೆ ಕುಂತು. ಎಷ್ಟೊತ್ತಾತಪ್ಪ ಹೊಟ್ಟೆ ಹಸ್ತ. ನಾನು ಕೂಗಾಕತ್ತಿಕ್ಕಿನ. ಈಗ ನೀ ಬಂದಿಂದ ತರತಾಳ ಏನು ಮಾಡ್ತಾಳ ನೋಡುನ್ ತಡಿ. ಶಾಂತ ತಗೊಂಡ ಬಾ. ಅರಿ ಕುಂದ್ರಿ, ಬರ್ರಿ ಈ ಕಡೆ. ಊಟಕ್ಕೆ ಕುಂದ್ರಿ ರೀ, ಊಟ ಮಾಡ್ರಿ. ಬಡ ನಾ ತಾಟ್ ತಗೊಂಬರ್ತೇನೆ, ಕುಂದ್ರಿ. ಯವ್ವ, ರುದ್ರಪ್ಪಣ್ಣವ್ರ ಹೊಲದಾಗ ಕುರಿ ತರಪ್ಸ್ಯಾರಲ್ಲ, ನಾನು ಒಂದು 15 ದಿನ ಹೆಂಗಿದ್ರು ಹೊಲನ ಖಾಲಿ ಬಿಡೋದನಿ, ಕಡ್ಲಿ ತೆಗದಿಂದ. ಈಗ ಅದಕ್ಕೆ ನಾ ಏನಂತ ಕಡ್ಲಿನೂ ತೆಗದಾಗೈತಿ. ಈ ಹೊಲ ಖಾಲಿನ ಐತಿ ಸದ್ಯ. ಈಗ ಒಂದು 15 ದಿನ ನಮ್ಮ ಹೊಲ್ದಾಗ ತರಬ್ರಿ ಅಂತ ಹೇಳ್ಬೇಕಂತ ಮಾಡೀನಿ. ಅದಕ್ಕೆ ಹೋಗಿ ಬರ್ತಂತ ಹೋಗ್ಬಿಟ್ಟು ಹೊಲ ಕಡೆ. ಬ್ಯಾರೆ ಗೊಬ್ಬರ ತಂದು ಹಾಕುದು ಇದು ಉಳಿತೈತಿ ಖರ್ಚು. ಕುರಿ ಗೊಬ್ಬರ ಭಾರಿ ಕಸುವಲ್ವೇ ಹೊಲಕ್ಕೆ. ಅದಕ್ಕೆ ಕುರಿ ಹಿಕ್ಕಿ ಹಾಕಿದ್ವಂದ್ರೆ ಒಂದು 15 ದಿನಕ್ಕೆ ರಗಡಕತ್ತಲ್ಲ ಹೊಲ ತುಂಬ. ಹಂಗ ಮಾಡ. ಏನು ಜೋಳ ಕೊಡ್ತೀನಿ? ಒಂದ್ ದಿನಕ್ಕೆ ಒಂದು ಪಡಿ ಜೋಳ ಕೊಡ್ತೀನಿ. ಎಷ್ಟು ಕೊಡ್ತಿ? ಯವ್ವ, ಜೋಳ ತುಟ್ಟೈತಿ, ಜೋಳ ಗಿಳ ಕೊಡುದಿಲ್ಲ. ಸುಮ್ಕಿರ ನೀನು. ಹೇಳ್ತೇನೆ ಅವ್ರಿಗೆ ಬೇಕಾರೆ.
10 ಪೈಸೆ ಕೊಡ್ತೇನೆ ಒಂದ್ ದಿನಕ್ಕೆ ಅಂತ ಹೇಳ್ತೇನೆ. ಒಂದು 15 ದಿನಕ್ಕೆ ಏಟಕತ್ ನೋಡಿ ರೊಕ್ಕ ಕೊಟ್ಟು ಕಳಿಸ್ತೇನೆ. ಇಲ್ಲ ಜೋಳನ ಕೊಡ್ರಿ ಅಂದ್ರೆ ಒಂದು ಕಾಲ್ಪೋ ಪಡಿ ಜೋಳ ಅಂತ ಭಾಳಕತಿ ಕಾಲ್ಪೋ ಜೋಳ ಕೊಡ್ತೇನೆ ದಿನ ಅಂದ್ರೆ. ಹೌದಿಲ್ಲ? ಒಂದು 5 ಕೆಜಿ ಆಕೈತಿ 15 ದಿನಕ್ಕೆ ₹1 ಒಂದು 5 ಕೆಜಿ ಬಂದಂಗೆ ಆತು ಕೊಟ್ಟು ಕಳಿಸ್ಬಿಡ್ತೇನೆ. ಅರೆ ತಾಟ್ ಹಚ್ಚೇನಿ ಏನಾರ ಬೇಕಾರ್ ಕೇಳ್ರಿ, ಒಲಿ ಮ್ಯಾಗ ಹಂಚಿನ ಮ್ಯಾಗ ರೊಟ್ಟಿ ಹಾಕೇನಿ. ಅತ್ತಿಯರ ನಿಮಗೂ ತಾಟ್ ಹಚ್ಚೇನಿ, ಬಾಜುಕ ಒಂದಿಷ್ಟು ಬೆಣ್ಣಿನೂ ಇಟ್ಟೇನಿ ನೋಡ್ರಿ, ರೊಟ್ಟಿ ಹಚ್ಕೊಂಡ್ ತಿನ್ನಾಕ ಹಚ್ಕೊಂಡ್ ತಿನ್ರಿ ಹಂಗಾರ. ನಾನು ಒಳಗೆ ಹೋಗಿ ಹಂಚಿನ್ಯಾಗಿರೋ ರೊಟ್ಟಿ ತೆಗಿತೀನಿ. ಯವ್ವ ಬೇಡವ ಯವ್ವ, ಬೆಣ್ಣೆ ಯಾಕೆ ಹಚ್ಚಿದಿ ಯವ್ವ? ಹುಡುಗರು ಹುಪ್ಪಡಿ ತಿನ್ಲಿ, ನಾ ಏನು ಸಾಯಿ ಮುದುಕಿ, ನನಗೆ ಬೇಕು ಬೆಣ್ಣೆ ಗಿಣ್ಣಿ ಎಲ್ಲ. ಯವ್ವ ನೋಡಿದನೆ ಎಷ್ಟು ಪಕ್ಕಾ ಬೆಲಿಕೆ ಐತಿದು. ಮಗ ಮುಂದೆ ಕುಂತಿಲ್ಲ ಅಂದ್ರೆ ಬರಬ್ಬರಿ 3 ರೊಟ್ಟಿ ಹೊಂದಿಸ್ಕೊಂಡು ಇಷ್ಟು ಬೆಣ್ಣೆ ತುಪ್ಪ ಎಲ್ಲ ಹಚ್ಕೊಂಡು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಸಣ್ಣ ಹುಡುಗರ್ಕಿಂತ ಬಲ ತಿಂತಾಳ. ಮಗ ಮುಂದೆ ಕುಂತಾನಂತೇಳಿ ಬೆಣ್ಣೆ ಬೇಡ ಅಂತಾಳ. ಯವ್ವ ದೇವ್ರೇ, ಇವು ಯಾಕೆ ಹಿಂಗೆ ಮಾಡ್ತಾವ ಏನು? ಹೋಗ್ಲಿ ಬಿಡ, ಏನು ಮಾಡೋಕ್ಕಾಕತಿ. ಇರ್ಲಿ ಬಿಡ್ರಿ ಅತ್ಯಾರ, ದಿವ್ಸ ತಿಂತಿದ್ರಲ್ಲ ಅದಕ್ಕೆ ಕೊಟ್ಟು ನಾನು. ಏನಾಗೋದಿಲ್ಲ ತಿನ್ರಿ ಅತ್ಯಾರ, ಕಸು ಆಕತಿ ಮನುಷ್ಯಾಗ. ಏನಾತ್ ವಯಸ್ಸಾದಂಗೆ ಇಂಥ ಬೆಣ್ಣೆ ತುಪ್ಪ ತಿಂದ್ರೆ ಹೈನಾ ಮೈ ಕೈ ಗಟ್ಟಾಕತಿ. ಅಂದ್ರೆ ದಿನ ತಿಂತಿದ್ನ್ಯಾನ ಅಂತೇಳಿ ನಿನ್ನ ಗಂಡನ ಮುಂದೆ ತುತ್ತೂರು ಓದಾಕತಿ ಏನು? ಇಲ್ರಿಪ್ಪ, ನಾ ಇಲ್ಲ ಹಂಗೆ ಅನ್ನಿರಿ ಅತ್ಯಾರ. ಅಯ್ಯೋ ಬಿಸಿ ರೊಟ್ಟಿ ಕುಟ್ಟ ತಿಂತಿದ್ರಲ್ಲ ಹೊಂದಿಸ್ಕೊಂಡು ಅದಕ್ಕೆ ಅನ್ನಿರಿ. ಆತ್ ಬಿಡ್ರಿ, ನೀವು ತಿನ್ರಿ, ನಾನು ಒಳಗೆ ಹೋಗಿ ರೊಟ್ಟಿ ತೆಗೆದು ಬರ್ತೇನೆ. ಹೌದು, ಎಲ್ಲಿ ಹೇಳಕ್ಕಿ ಕಸ್ತೂರಿ ನಿನ್ನ ಮಗಳು? ಮನ್ಯಾಗ ಕಾಲ ನಿಲ್ಲುದಳ ಹುಡುಗಿದ? ಹಿಂಗ ನೋಡ್ಸಿದ್ದ ಅಡ್ಡಾಡಕ್ ಬಿಟ್ಬಿಡ್ತಾಳ ಹುಡುಗಿನ. ಅಲ್ಲ ವಯಸ್ಸಿಗೆ ಬಂದೈತಿ ಹರಿಯದ ಹುಡುಗಿನ ಹಿಂಗ ಅಡ್ಡಾಡಕ್ ಬಿಡುದ? ನೋಡ್ಸಿದ್ದ ಇದು ಈಗ 3ನೇ ಕಲಿಯಾಕತ್ತಾಳಿಲ್ಲ, ಮುಗಿತಂದ್ರ 4ನೇ ಹಸ್ತಿಯೇ ಏನ್ ಬಿಡ್ತೀಯ ನೋಡು. ಸುಮ್ಕ ಮನ್ಯಾಗಿರುವಲ್ತಾಕ ಎದಕ್ ಬೇಕು ಹೆಣ್ಣುಡ್ರಿಗೆ? ಓದು ಬರ ಎಲ್ಲ ಹೌದಿಲ್ಲ? ಸಾಕು, ನಮ್ಮ ಅಪ್ಪ್ಯಾ ಕಲಿಯಾಕತ್ತಾನಿಲ್ಲ 4ನೇತ್ತ, ಅವಂಗೊಂದು 5-6 ಕಲಿಸಿ ಅವ್ ಏನ್ ಮಾಡ್ತಾನ ನೌಕರಿ ಸಿಗ್ತಾವ. ಯಾವಾರ ನೌಕರಿ ಮಾಡ್ತಾನಂದ್ರ ನೌಕರಿ ಮಾಡುವಲ್ಲಕ್ಕ, ಇಲ್ಲಪ್ಪ ಅಂತಂದ್ರ ಅವಂಗ ನೋಡ್ರಿ ಈ ಗಿಮ್ತ ಚಲೋ ಮಾಡ್ಕೊಂಡು ಹೋಗ್ತಾನಂದ್ರ ಅದನ್ನ ಮಾಡುವಲ್ಲಕ್ಕ. ಹೌದಿಲ್ಲ? ಇವೇನೇಪ್ಪ ಕೊಟ್ಟ ಮನೆಗೆ ಹೋಗ್ತಾವ, ಎದಕ್ಕೆ ಓದಿಸ್ಬೇಕು ಈ ಹೆಣ್ಣುಡ್ರನೆ? ಅಲ್ರಿ ಅತ್ಯಾರ, ಆಕಿ ಈ ಸಲ 3ನೇತ್ತ ಅಂತದ ನಂಬರ್ ಚಲೋ ತೆಗೆದಿದ್ಲ. ನಂಬರ್ ಚಲೋ ತೆಗಿವಳ್ಳಕ್ಕ ಬಿಡುವಳ್ಳಕ್ಕ, ಕೊಟ್ಟ ಮನೆಗೆ ಹೋಗು ಮೂಳ. ನಮ್ಗೆ ಎದಕ್ಕೆ ಬೇಕಾಗೈತಿ ಓದಿಸೋದು? ಏನು ದಿಲ್ಡ ಚಂದಾಗಿ ಬಾಳೆ ಬದುಕು ಮಾಡೋದು ಕಲಸು, ಬಾಂಡೆ ತಿಕ್ಕುದು, ಕಸ ಹೊಡಿದು, ಕಲ್ಲು ಒರೆಸೋದು, ಪರ್ಸಿ ಒರೆಸೋದು, ಏನು ಚಂದಾಗಿ ಬದುಕು ಮಾಡ್ಕೊಂಡು ತಿನ್ನೋದು ಕಲಿಸಿದೆ ಅಂದ್ರೆ ನಾ ಕೊಟ್ಟ ಮನೆಯಾಗ ಹೆಸರು ತರ್ತಾಳ. ಇಲ್ಲಿಕಂದ್ರೆ ಇಂಥದ ಕಲ್ಸಾಳ ನಿಮ್ಮವ್ವ ಅಂತೇಳಿ ಮಾತಿಗೊಮ್ಮೆ ಬಾಯಾಗಿ ಹೆಟ್ಟಿರಿತಾರ ನೋಡು. ವಿಚಾರ ಮಾಡು. ಏನು? ಹ್ಞೂ ಬೇ, ನೀ ಅನ್ನೋದು ಬರಬರಿನ ಐತಿ. ಸಾಕು, 4ನೇತ್ತ ಕೇಳ್ತೇನೆ. ಓದ್ತಾಳಂದ್ರು ಓದ್ಲಿ, ಇಲ್ಲಾಂದ್ರೆ ಬಿಡಿಸಿ ಮನ್ಯಾಗಿರುವಳ್ಳಕ್ಕೆ ಓದ್ತೀನ. ಆಮೇಲೆ ನೋಡಿ ಒಂದು ಲಗ್ನ ಮಾಡಿದ್ರಾತ. ಈಗ ಏಟೈತೆ ಆಕಿಗೂ ವಯಸ್ಸು? ಅಲ್ರಿ ಅತ್ಯಾರ, ಈಗ 8-9 ವರ್ಷದೈತಿ. ಆ ಹುಡುಗಿ ಅದಕ್ಕೆ ಇಷ್ಟು ಗಡ ಲಗ್ನ ಪಗ್ನ. ನೀ ಮದುವೆ ಆದಾಗ ಏಟಿತ್ತ ವಯಸ್ಸು? ನಾ ಮದುವೆ ಆದಾಗ ಅತ್ಯಾರ 12 ವರ್ಷ ತಿಕ್ಕಿದ್ನಿರಿ. ಮೈನೇರ್ತ 1 ವರ್ಷ ಇನ್ನೂ ಮುಗಿದಿದ್ದಿಲ್ಲ, ಆಗ ಲಗ್ನ ಮಾಡಿ ಕೊಟ್ರು ನಮ್ಮ ಮನ್ಯಾಗ. ಅಲ್ಲನ್ ಬಾಳೆ ಬದುಕು ಮಾಡ್ಕೊಂಡು ಹೊಂಟೈಕಿ ಕಲಸಕತ್ತೇನಿಲ್ಲ ಎಲ್ಲ ಹೊಂದಿಡುದು. ಹಂಗ ಆಕಿನೂ ಕಲಿತಾಳ, ಸುಮ್ಕಿರು. ಊಟ ಮಾಡ್ರಿ ಹಂಗಾರ. ಪೋಸ್ಟ್ ಅಮ್ಮ ತಾಯಿ ಅನ್ನಪೂರ್ಣೇಶ್ವರಿ ಕ್ಷಮಸಮ್ಮ. ಊಟ ಅರ್ಧಕ್ಕೆ ಬಿಟ್ಟು ಹೇಳಾಕತ್ತೀನಿ, ಉದ್ದೇಶಪೂರ್ವಕವಲ್ಲ. 1 ನಿಮಿಷ ಕೆಲಸ ಮುಗಿಸಿ ಮತ್ತೆ ನಿನ್ನ ನಮಸ್ಕರಿಸಿ ಸೇವಿಸ್ತೀನಿ. ರೀ ನೀವು ಊಟ ಮಾಡ್ರಿ, ನಾ ಇಸ್ಕೊಂತೇನೆ. ಟಪಾಲ್ ಬೇ, ಇಲ್ಲೊಂದು ಸೈ ಹಾಕ್ಬೇ. ನನಗೆ ಎಲ್ಲಿ ಸೈ ಬರ್ಬೇಕ್ರಿಪ್ಪ, ಹೆಬ್ಬಟ್ಟು ಕೊಡ್ರಿ. ಅಣ್ಣಾರ ಓದಿ ಹೇಳ್ತೀರೇನ್ರಿ ಒಟ್ಟ? ಹೇಳ್ತೇನೆ ನೋಡ್ಬೇ. ಪ್ರೀತಿಯ ಮಗಳಾದ ಶಾಂತಾಳಿಗೆ ನಿನ್ನ ತಾಯಿಯಾದ ದೇವಮ್ಮ ಮಾಡುವ ಆಶೀರ್ವಾದಗಳು. ಹಾ ರೀ ಅಣ್ಣಾರ, ನಮ್ಮ ಅವ್ವನ್ರಿ ಇವತ್ತರ ನೆನ್ಸಿನ್ ನೋಡ್ರಿ ಜಲಮ. ಪತ್ರ ಬಂತನ ಅಂತ ಇಂತ ಟಪಾಲ್ ಹಾಕ್ಯಾಳಲ್ಲ, ತಗೋದ್ರಿ ಅಣ್ಣಾರ. ಯವ್ವ ನಾವು ಅಲ್ಲಿವ ಏನು ಪತ್ರ ಬರೀತಾವ ಯಪ್ಪ ತವ್ರ ಮನೆಯಿಂದ? ಏನು ಕಾಡ್ನೆ ಬಿಟ್ಟಿದ್ದಾರ ಮಗಳನ್ನ? ಏನು 3 ದಿನಕ್ಕೊಂದು ಪತ್ರ ಬರೀತಾವ ಏನು? ಎಲ್ಲಿ ನೋಡಿಲ್ಲಪ್ಪ ನಾ ಇಂಥದ್ದು. ನನ್ನ ಮಗಳಿಗೆ ಒಂದು ಟಪಾಲ್ ಹಾಕಪ್ಪ ಅಂದ್ರೆ ನೀ 4 ದಿನ ಟೈಮ್ ತಗೊಂಡಿ ನೋಡು. ಆಕೆ ಹಂಗ ಅವ್ರ ತವ್ರ ಮನೆಯಿಂದ ಪತ್ರ ಬರೀತ್ಲೆ ಓದ್ಸಾಕತ್ತಾಳ. ಇಲ್ಲಿ ನಾನು ಕ್ಷೇಮದಿಂದಿದ್ದೇನೆ, ಅಲ್ಲಿ ನೀನು ಕ್ಷೇಮವಾಗಿದ್ದೀಯಾ ಎಂದು ನಂಬುತ್ತೇನೆ. ಇಲ್ಲಿ ನಿನ್ನ ಅಣ್ಣ ಮತ್ತೆ ಅತ್ತಿಗೆ ಆಗಾಗ ನನ್ನ ಜೊತೆ ಜಗಳ ಮಾಡಿದರೂ ಕೂಡ ಮತ್ತೆ ನಾವೆಲ್ಲರೂ ಒಟ್ಟಾಗಿಯೇ ಇದ್ದೇವೆ. ನೀನು ನಮ್ಮ ಬಗ್ಗೆ ಯೋಚಿಸಬೇಡ. ನಮ್ಮ ಆರಾಮದಾಳಲ್ಲ ಅಷ್ಟೇ ಸಾಕು. ಆರಾಮಿರ್ತಾಳ ಬಿಡು. ಹೊತ್ತಿಗೆ ಸರಿಯಾಗಿ ಊಟ ಮಾಡು. ಸುಮ್ಮನೆ ಚಿಂತಿಸುತ್ತಾ ನೀನು ಕೊರಗಬೇಡ. ನನ್ನ ಆರೋಗ್ಯ ಚೆನ್ನಾಗಿದೆ, ನೀನು ಕೂಡ ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೋ. ಅಯ್ಯೇ ಹೊತ್ತಿಗೆ ತಿಂತಾಳ ತಗೋ. ಏನು ಊಟ ಮಾಡೋದಿಲ್ಲ ಅಂತ ಏನಾರ ಪತ್ರ ಗಿತ್ರ ಬರೆದಿದ್ದೇನೆ ಹೆಂಗ? ಹಂಗೇನಿಲ್ರಿ ಅತ್ತೀರ, ಬಾಯಿ ಮಾತಿ ಹೇಳಾಡ್ರಿ. ಅದ ನೀ ಮತ್ತೆ ಉಣ್ಣುದೇ ಇಲ್ಲ, ನನಗೆ ಕೂಳ ಕೊಡುದಿಲ್ಲ ಯಾರು ಅಂತ ಏನಾರ ಟಪಾಲ್ ಗಿಪ್ಪಲ್ ಹಾಕ್ಯಾನಂತ. ನಿನ್ನ ಅಣ್ಣ ಹೊಲ ಖರೀದಿ ಮಾಡಿದ್ದಾನೆ, ಬಾವಿಯನ್ನು ತೋಡಿಸುತ್ತಿದ್ದಾನೆ. ಇದರ ಬಗ್ಗೆ ನಿನಗೆ ಹೇಳಿತ್ತು. ಮುಂದೆ ಏನಾಯಿತು ಎಂಬುದನ್ನು ಪತ್ರದ ಮೂಲಕ ತಿಳಿಸಿದ್ದೇನೆ. ನೀನು ಚಿಂತಿಸಬೇಡ. ಮತ್ತೆ ಸಮಯ ಸಿಕ್ಕಾಗ ನೀನು ಕೂಡ ಪತ್ರ ಬರೆದು ನಮಗೆ ತಿಳಿಸು ನಿನ್ನ ಕ್ಷೇಮ ಹೇಗಿದೆ ಎಂದು. ಅಲ್ಲಿ ನಿನ್ನ ಮನೆಯವರು ಮತ್ತು ಮಕ್ಕಳು, ಅತ್ತೆಯರು ಎಲ್ಲರೂ ನೆಮ್ಮದಿಯಾಗಿದ್ದಾರೆ ಎಂದು ಭಾವಿಸುತ್ತೇನೆ.
ಇಂತಿ ನಿನಗೆ ಆಶೀರ್ವದಿಸುವಂತ ನಿನ್ನ ತಾಯಿಯಾದ ಆಮ್, ದೇವಮ್ಮ. ರೀ ನಮ್ಮ ಅವ್ವ ಆರಾಮದಾಳಂತಪ್ಪ. ಈ ಟಪಾಲ್ ಓದಿಂದ ಸಮಾಧಾನ ಆತ. ಈಗ ನೀವು ಬರ್ದಿದ್ದು ಇನ್ನೊಂದು 4 ದಿನಕ್ಕೆ ಹೋಗಿ ಮುಟ್ತತಿ. ಚಲ ಆತಾಳ. ಹಾ ತವ್ರ ಮನೆಯಿಂದ ಟಪಾಲ್ ಬಂತಂತೇಳಿ ಹಿರಿ ಹಿಕ್ಕೊಂತ ಕುಂದ್ರಬೇಡವಾ ಇವ. ಮನ್ಯಾಗ ಬಾಳೆ ಬದುಕಬೇಕಾದಟ್ಟ ಐತಿ ಮಾಡ್ಕೊ. ಹ್ಞೂ ರೀ ಹುಡುಗರ ಕೈಯಾಗ ಹೇಳಿ ಕಳ್ಸು. ಏನು ಅಕ್ಕಿ ಪಾರಕ್ ಬರವಳ್ಳಾಕ ಬಡ ಎಲ್ಲ ಕಡ್ಲಿ ಗೋಧಿ ಜೋಳ ಬೀಸಿಸ್ಕೊರಿ. ಆಮ್ಯಾಗ ನಮ್ಮ ಮನೆಯಿಂದ ಮುಗಿಸ್ಕೊಟ್ಟು ಆಮ್ಯಾಗ ಅವ್ರ ಮನೆಗೆ ಹೋಗಿ ನೀ ಬೀಸ್ಕೊಟ್ಟು ಬರುವಂತಿ. ಏನಾತ? ಯಾಕಂದ್ರೆ ನನಗೆ ಬಿಸಿಕಲ್ ಹಿಡಿದು ತಿರ್ವಾಕಾಗುದಿಲ್ಲ, ಇವಾಗ ಕಸು ಸಾಲುದಿಲ್ಲ. ಇಲ್ಲ ಅಲ್ರಿ ಅತ್ಯಾರ, ನಿಮ್ದು ಊಟ ಆತಂದ್ರೆ ನಾನು 2 ರೊಟ್ಟಿ ತಿಂದೆ. ಅವ್ನು ಹುಡುಗ ಎಲ್ಲಿ ಹೋಗ್ಯಾನ ನೋಡ್ತೇನೆ. ಅವನು ಕರೆದು ಅವಂಗೋಟ್ಟು ಊಟಕ್ಕೆ ಕೊಟ್ಟೆ. ಈಗಿನೂ ಎತ್ತಾಗ ಹೋಗ್ಯಾಳ ಏನಪ್ಪ, ಎತ್ತಾರ ಕೊಟ್ಟು ಆಡಿ ಗಿಡಕ್ಕೆ ಹೋದ್ಲೆ ಏನು ಅವನು ಹೋಗ್ಯಾನ ಏನು ನೋಡ್ತೇನೆ. ಇಬ್ರು ಕರೆದು ಊಟ ಕೊಟ್ಟೆ. ನಾ ಗಡ ಗೋಧಿ ಕಡ್ಲಿ ಎಲ್ಲ ಬಿಸಿಸ್ಕೊಂಡ್ಬಿಡ್ತೇನೆ ತೋರಿ. ಸಂಕ್ರಮಣಕ್ಕೆ ಸಜ್ಜಿ ರೊಟ್ಟಿ ಆಗ್ಬೇಕು, ಜೋಳದ ರೊಟ್ಟಿ ಆಗ್ಬೇಕು. ಕರೆ ಎಳ್ಳು ಯಪ್ಪ, ಎಳ್ಳು ಖಾಲಿಯಾಗಿ ಏನು ಮಾಡ್ಯ ತರ್ಬೇಕು. ಯವ್ವ ಏನ್ ಬಿಡ್ಬೇವ, ಬರೇ ರೊಕ್ಕ ಖರ್ಚಾಗೋದು ದಾರಿನ ಹೇಳ್ತಿರ್ವಾ ನೀವು. ಅತ್ತಾಗ ರೊಕ್ಕ ಖರ್ಚಾಗ್ಲಾರ್ದಂಗ ಹಬ್ಬ ಮಾಡಕ್ ಆಗುದಿಲ್ಲ ನಿಮಗ. ಅಯ್ಯ ಇದು ಒಳ್ಳೆ ಕತಿ ಆತ ಬಿಡ. ಅಲ್ಲೆಲ್ಲ ರೊಟ್ಟಿ ಗಿಟ್ಟಿ ಮಾಡೋಣ ಬೇಡ. ರೊಟ್ಟಿ ಆಗ್ಬೇಕು, ಬರ್ತಾ ಪಲ್ಯ ಆಗ್ಬೇಕು, ಅದಕ್ಕೆ ಕಡ್ಲಿ ಕಾಳು ಬೇಕು, ಅವ್ರಿ ಕಾಳು ಬೇಕು, ಬಟಾಣಿ ಕಾಳು ಬೇಕು, ಬದ್ನಿಕಾಯಿ ಬೇಕು, ಮುಳಗಾಯಿ, ಆಮ್ಯಾಗ ಇನ್ನು ಏನದ ಗಜ್ರಿ ಬೇಕು. ಮತ್ತೆ ಇವೆಲ್ಲ ಹಾಕ್ಲಾರ್ದ ಪಲ್ಯ ಆಕತ್ತನ್ಲ. ಹೆಂಗ ಬಿಡಪ್ಪ ಯಪ್ಪ ನೀನು ತೀರಾ ಅತ್ತಾಗ. ಇವು ಅಂದಂಗ ನೆನಪಾತ್ ನೋಡು. ಕರಿ ದಿನಾನ ದ್ವಾಸಿಗೆ ನೆನಕ್ ಹಾಕು. ಹುಡುಗರಿಗೆ ದ್ವಾಸಿ ನಿವಾಳಿಸಿ ಚೆಲ್ಲಬೇಕು, ಗೊತ್ತೈತಿಲ್ಲ? ಹ್ಞೂ ರೀ ಅತ್ಯಾರ, ಅಕ್ಕಿ ನೆನಕ್ ಹಾಕ್ಬಿಡ್ತೇನೆ ತೋರಿ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅವು ಏನೇನು ಬೇಕು ನೋಡಿ ಹೇಳವಂಗ, ಅಂದ್ರೆ ತೊಗೊಂಬಂದು ಕೊಡ್ತಾನ. ಅಯ್ಯೋ ಅತ್ತಾಗ ಈ ರೊಕ್ಕ ಖರ್ಚಾಗಕತ್ತು ಅಂದ್ರೆ ಹಬ್ಬ ಹುಣ್ಣಿಮೆ ಯಾಕೆ ಬರ್ತಾವ ಅಂತ ನಾ. ರೀ ಈಗ ರಾತ್ರಿಗೆ ಮಾಡಾಕ ಅನ್ನಕ್ಕೆ ಅಕ್ಕಿಲ್ಲ. ಆಮ್ಯಾಗ ಇದು ಏನದು ಪಲ್ಯ ಕಾಯಿ ಪಲ್ಯ ಎಲ್ಲ ಸಂದಕದಾಗ ಇಟ್ಟಿರಲ್ಲ. ಮತ್ತು ಉಪ್ಪು ಎಣ್ಣೆ ಖಾರ ಎಲ್ಲ ಬುಡ್ದಾಗ ಇಟ್ಟಿರಿ, ಕೊಡ್ಬರ್ರಿ. ಕೊಡ್ತೇನೆ ತೋ. ಎಲ್ಲಿ ಹೋಗ್ತಾನೆ ಕೊಡ್ತೇನೆ. ಮಳ್ಳಿ ಹಂಗ ಗಂಡನ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.